ನಮಸ್ತೆ, ವೆಲ್ಕಮ್ ಟು ಮಂಜೂಸ್ ಕಿಚನ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಮಸಾಲೆ ಇಡ್ಲಿ ಮತ್ತು ಕಡಲೆಕಾಯಿ ಬೀಜ ಚಟ್ನಿ ಮಾಡಿಕೊಂಡೆ. ಮಸಾಲೆ ಇಡ್ಲಿಗೆ ನಾನು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ನೀವು ಮೆಣಸಿನ್ಕಾಯಿ, ಕಡಲೆಬೇಳೆ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ. ಇಷ್ಟು ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರಿಗೆ ಇದು ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇದಕ್ಕೆ ಕಡಲೆಬೇಳೆ ಕೂಡ ಸೇರಿಸ್ಕೋತಾರೆ, ಹುರಿದ್ಬಿಟ್ಟಾದರೂ ಸೇರಿಸ್ಕೋಬೋದು, ಹಸಿದೇ ಬೇಕಿದ್ರೆ ಸೇರಿಸ್ಕೋಬೋದು. ಇವಾಗ ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಇಡ್ಲಿ ಬಿಟ್ಕೊತಾ ಇದ್ದೀನಿ. ನಮ್ಮ ಮನೆ ಕ್ಲೀನಿಂಗ್ ಶುರು ಆಗಿರೋದ್ರಿಂದ ಅಮ್ಮನ ಮನೆಯಲ್ಲೇ ತಿಂಡಿ ಮಾಡೋದು. ಅಮ್ಮನ ಮನೆ ಕೆಳಗಡೆ ಮನೆಯಲ್ಲಿ ಇರ್ತಾರೆ ಅಮ್ಮ ಅವರು. ನಾವು ಫಸ್ಟ್ ಫ್ಲೋರಲ್ಲಿ ಮೇಲ್ಗಡೆ ಇರ್ತೀವಿ. ಇವಾಗ ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಇಡ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇಡ್ಲಿ ಬೇಯೋ ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇಡ್ಲಿ ಬೆಂದಿತ್ತು. ನಾನೇನೋ ಬೇರೆ ಕೆಲಸ ಮಾಡ್ತಾಯಿದ್ದೆ. ಸೂಪರಾಗಿ ಬಂದಿತ್ತು ಇಡ್ಲಿ. ಇವಾಗ ನಾನು ಚಟ್ನಿಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಚಟ್ನಿನ. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಿಮ್ಗೆ ಎಷ್ಟು ಅಳತೆ ಬೇಕು ಅಷ್ಟು ಕಡಲೆಕಾಯಿ ಬೀಜ ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಮಸಾಲೆ ಇಡ್ಲಿ ಆಗಿರೋದ್ರಿಂದ ಅಷ್ಟೇನು ಚಟ್ನಿ ಬೇಕು ಅಂತ ಅನಿಸಲ್ಲ. 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಗೆಡ್ಡೆ ಸಣ್ಣದು ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಕಾಯಿ ತುರಿ ಮತ್ತು ಕರಿಬೇವು ಸೊಪ್ಪು ಎಲ್ಲನೂ ಸೇರಿಸಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ, ಘಮ ಬರುತ್ತೆ. ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಇವಾಗ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಈಗ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೋಬೋದು, ಬೇಡ ಅಂದರೆ ಇಲ್ಲ. ನನಗೆ ಹುಣಸೆಹಣ್ಣು ಬೇಕು, ನಾವು ಸ್ವಲ್ಪ ಹುಳಿ ಐಟಮ್ನ ಇಷ್ಟಪಡ್ತೀನಿ. ಹಾಗಾಗಿ ಹುಣಸೆಹಣ್ಣು ಸೇರಿಸಿ ಚಟ್ನಿ ರುಬ್ಕೊಂಡೆ. ರೆಡಿ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಾತ್ರೆ ಎಲ್ಲ ಇಳಿಸಿದ್ದೀನಿ, ಮೇಲ್ಗಡೆ ಇರೋ ಪಾತ್ರೆನೂ ಇಳಿಸಿದ್ದೀನಿ. ನಾವು ಇದು ಡೀಪ್ ಸೀರೆಗಳೆಲ್ಲ ಇಳಿಸಿದ್ದೀನಿ. ಒಂದು ವಾರ್ಡ್ರೋಬ್ದು ಒಂದು ಐಟಮು ಬಿಟ್ಟಿಲ್ಲ, ಇಳಿಸಿದ್ದೀನಿ. ನಮ್ಮ ಮನೆ ಸ್ವಲ್ಪ ಚಿಕ್ಕದು, ಹಂಗಾಗಿ ಎಲ್ಲ ಇಳಿಸಿ ಇಟ್ಕೊಂಡಿದ್ದೀವಿ. ಇಟ್ಕೊಂಡಾದಮೇಲೆ ಸ್ನಾನ ಮಾಡೇ ಹಚ್ಚಬೇಕು ಬಟ್ಟೆಗಳನ್ನ. ಹಚ್ಚಕ್ಕೆ ಶುರು ಮಾಡಿದೆ. ಇವತ್ತು ಸೀರೆಗಳ ಕ್ಯಾಟಗರಿ ಎಲ್ಲ ಹಚ್ಚಿದ್ದೀನಿ ಒಂದು ಕಡೆಗೆ. ಫಸ್ಟೇ ಬ್ಲೌಸ್ಗಳನ್ನೂ ಒಂದು ಸಲ ಹಚ್ಬಿಟ್ಟು ಎಲ್ಲ ಸೋರಾಕಿಟ್ಟು ಈ ಥರ ಒಣಗಕ್ಕೆ ಹಾಕ್ಕೊಳ್ಳೋದು. ಒಣಗಕ್ಕೆ ಹಾಕ್ಕೊಂಡಿದ್ದೀನಿ ಬ್ಲೌಸ್ಗಳನ್ನು. ಮತ್ತು ಸ್ನಾನ ಮಾಡೇ ಈ ಬಟ್ಟೆಗಳನ್ನ ಎತ್ಕೋಬೇಕು. ನಮ್ಮ ಕಡೆ ಮಡಕೆ ಇಕ್ಕೋದು ಅಂತ ಹೇಳ್ತಾರೆ. ಮಡಕೆ ಮಾಡೋದು, ತರಿಸೋದು, ಹೊಸ ನೀರು ತಂದು ಹೊಸ ಮಡಕೆ ತಂದು ಅದರಲ್ಲಿ ಅಡುಗೆ ಮಾಡೋದಕ್ಕೆ ಮಡಕೆ ತಗೊಂಡ್ವಿ ಅಂತ ಹೇಳ್ತೀವಿ. ಆ ಥರ ಮಾಡೋದ್ರಿಂದ ಪ್ರತಿಯೊಂದು ಕ್ಲೀನ್ ಮಾಡಬೇಕು. ಆವಾಗೆಲ್ಲ ಊರ ಕಡೆ ಎಲ್ಲ, ನಮ್ಮ ಅಜ್ಜಿ ಊರ ಕಡೆ ಎಲ್ಲ ಪೇಂಟೇ ಮಾಡಿಸ್ತಾರೆ. ನಾವು ಪೇಂಟೆಲ್ಲ ಮಾಡ್ಸೋಕ್ಕಾಗಲ್ಲ, ಮೋಲ್ಡ್ಗೆ ಪದೇ 2 ಇಯರ್ಸ್ಗೊಂದು ಸಲ ಅಂತ ಹೇಳ್ಬಿಟ್ಟು ಗೋಡೆನ ಒರೆಸ್ಕೋತೀವಿ. ನನ್ನ ಚಾನಲ್ನ